ಮಿನಿ ಜಾಂಗೀರು. ಇದು ನಾನು ತುಪ್ಪ ಬಳಸ್ಕೊಂಡು ನಾನು ಜಾಂಗೀರ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿ ಬಂತು. ನೋಡೋಕ್ಕೂ ಅಷ್ಟೇ ಪುಟ್ ಪುಟ್ಟದಾಗಿ ತುಂಬ ಮುದ್ದಾಗಿತ್ತು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲೂ ಒಂದಷ್ಟು ನಾನು ಜಾಂಗೀರ್ ಮಾಡಿದೆ. ನಾನು ಫಸ್ಟ್ ಟೈಮ್ ಜಾಂಗೀರ್ ಮಾಡಿರೋದು. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ. ಇಷ್ಟೆಲ್ಲ ಜಾಂಗೀರ್ ಮಾಡೋದಕ್ಕೆ ನಾನು ಚಿಕ್ಕದೊಂದು ಜಾಮೂನ್ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಫಸ್ಟ್ ಟೈಮಲ್ಲಿ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನು 3-4 ಸತಿ ಚೆನ್ನಾಗಿ ತೊಳ್ಕೊಂಡು ಒಂದು 3 ಅವರ್ ಚೆನ್ನಾಗಿ ನೆನೆಸ್ಕೋಬೇಕು. ನೆನೆಸ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಅಲ್ಲಲ್ಲೇ ಉದ್ದಿನಬೇಳೆ ಸಿಗುತ್ತೆ, ನೀಟಾಗಿ ಅದನ್ನು ಬಿಡೋದಕ್ಕಾಗಲ್ಲ. ಹಂಗಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಪಾತ್ರೆಗೆ ಹಾಕಿ ಅದಕ್ಕೆ 1 ಸ್ಪೂನು ಕಾರ್ನ್ಫ್ಲೋರು, ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಫುಡ್ ಕಲರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವ್ದಾರ ಒಂದು ಕವರ್ನ ಸ್ವಲ್ಪ ತೂತ ಮಾಡಿ ಬೇಕಾದ್ರೂ ಹಾಕೋಬೋದು. ಇಲ್ಲಾಂತಂದರೆ ನನ್ನ ಹತ್ರ ಸಾಸ್ ಬಾಟ್ಲಿತ್ತು, ಹಾಗಾಗಿ ನಾನು ಅದನ್ನು ಬಳಸ್ಕೊಂಡೆ. ಸಾಸ್ ಬಾಟ್ಲಿಗೆ ನೀಟಾಗೆಲ್ಲ ಫಿಲ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನಾವು ಉದ್ದಿನಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆ, ಅಷ್ಟೇ ನೀರು ಹಾಕ್ಕೊಂಡು ಸ್ವಲ್ಪ ಕಲರ್ ಹಾಕಿ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. 10 ನಿಮಿಷನೂ ಬೇಕಾಗಲ್ಲ, ಇನ್ನೂ ಒಂದು 8 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಏನು ಪಾಕ ಎಲ್ಲ ಬರೋದು ಬೇಕಿಲ್ಲ. ಪಡ್ಡು ಹೆಂಚಿಗೆ ನಾವು ತುಪ್ಪ ಹಾಕ್ಕೊಂಡು ಅದಕ್ಕಾದ ನಂತರ ನಾವು ಫಿಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಉದ್ದಿನಬೇಳೆ ಇಟ್ಟು, ಅದನ್ನು ನಾವು ಜಾಂಗೀರ್ ರೀತಿ ಅದನ್ನು ಬಿಡಬೇಕಾಗತ್ತೆ. ಅದು 2 ಸೈಡ್ ಬೇಯಿಸ್ಕೊಂಡು ನಾವು ಪಾಕ ಇರುತ್ತಲ್ಲ ಆ ಪಾಕಕ್ಕೆ ನಾವು ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಟರೆ ಸಾಕು, ಜಾಂಗೀರ್ ರೆಡಿಯಾಗಿರುತ್ತೆ. ಮಿನಿ ಜಾಂಗೀರ್ ಮಾಡೋದಕ್ಕೆ ಪಡ್ಡು ಹೆಂಚು ಚೆನ್ನಾಗಿ ಸೂಕ್ತ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಆ ಸೈಡ್ ಈ ಸೈಡ್ ಹೋಗ್ಬಿಡುತ್ತೆ. ಮಿನಿ ಜಾಂಗೀರ್ ಮಾಡಿದ್ಮೇಲೆ ನಾನು ಇದನ್ನು ಮೀಡಿಯಮ್ ಸೈಜನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ತೆಳ್ಳಗಿರೋ ಪ್ಯಾನಲ್ಲಿ ಅದೇ ತುಪ್ಪ ಎಲ್ಲ ಇನ್ನೊಂದು ಸ್ವಲ್ಪ ಹಾಕಿ ಅದನ್ನು ಕೂಡ ನಾನು ಟ್ರೈ ಮಾಡಿದೆ. ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಬಂತು. ಪ್ರಾಕ್ಟೀಸ್ ಆಗಿರೋರಿಗೆ ಇನ್ನೂ ಚೆನ್ನಾಗಿ ಶೇಪ್ ಬರುತ್ತೆ, ದೊಡ್ಡ ದೊಡ್ಡದಾಗಿ ನೀಟಾಗಿ ಮಾಡ್ಕೋಬೋದು. ಒಂದು ಬಟ್ಲಲ್ಲಿ ಸುಮಾರಷ್ಟು ಜಾಂಗೀರ್ ಆಯಿತು, ಭಾಳ ರುಚಿಯಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಜಾಂಗೀರ್ ಆಗಿದೆ. ಹೇಗಿದೆ ಅಂತ ಹೇಳಿ. ಚೆನ್ನಾಗೈತೆ ಸುಮಾ, ಹೆಂಗೆ ಮಾಡಿದೆ? ಫೈನ್.